ಇದ್ರದ್ದು ಸಾಕಷ್ಟು ಇಡೀ ವಿಶ್ವದಲ್ಲಿ 1981ರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಮಾರಣಾಂತಿಕ ಕಾಯಿಲೆ ಏಡ್ಸ್ ಇಂದಿಗೆ ಸುಮಾರು 10 ಕೋಟಿ ಜನರು ಇದಕ್ಕೆ ತುತ್ತಾಗಿದ್ದಾರೆ. ಅದರಲ್ಲಿ 5 ಕೋಟಿ ಜನರು ಏನೋ ಸಾವನ್ನಪ್ಪಿದ್ದಾರೆ ಗೊತ್ತಿರಲಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದರ ತೀವ್ರತೆ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಸಾಕಷ್ಟು ಸರ್ಕಾರಗಳಿರ್ಬೋದು, NGOಗಳಿರ್ಬೋದು, ಸಾಕಷ್ಟು ಇವುಗಳಿಗೆ ಏನೋ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಏನೋ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಜಾಗೃತಿಯನ್ನು ಮೂಡಿಸಿದಕ್ಕಾಗಿ ಇವತ್ತು ಇದರ ಇಳಿಕೆಯಾಗಿದೆ. ಹಾಗಾಗಿ ಏನು ವಿಶ್ವದಲ್ಲಿ ನೋಡಿದಾಗ ಏನೋ ದಕ್ಷಿಣ ಆಫ್ರಿಕಾ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ಏಡ್ಸ್ ರೋಗಗಳನ್ನು ಒಳಗೊಂಡಿತ್ತು. ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿ ನೈಜೀರಿಯಾ ಇತ್ತು. ಇನ್ನು 3ನೇ ಸ್ಥಾನದಲ್ಲಿ ನಾವೇ ಇದ್ದೀವಿ ಗೊತ್ತಿರಲಿ. ಭಾರತ 3ನೇ ಸ್ಥಾನದಲ್ಲಿ ಇತ್ತು. ಅದೇ ರೀತಿ ಭಾರತದಲ್ಲಿ ನೋಡಿದಾಗ ಏನು ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇದೆ, 3ನೇ ಸ್ಥಾನದಲ್ಲಿ ಕರ್ನಾಟಕದವರೇ ಇದ್ದೀವಿ ಈ ಏಡ್ಸ್ ಸಂಖ್ಯೆಯಲ್ಲಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನೋಡಿದಾಗ ಈ ಕೃಷ್ಣಾ ನದಿ ಬೆಲ್ಟ್ ಅಂತ ಏನಿದೆಯಲ್ಲ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ನಾವೇ ಪ್ರಥಮ ಸ್ಥಾನದಲ್ಲಿ ಇರೋದು. ಇದಕ್ಕೆ ಗೊತ್ತಿರಲಿ, ಕಾಮನ್ ಆಗಿ ಈ ಏರಿಯಾದಲ್ಲಿ ಈ ಏಡ್ಸ್ ರೋಗಗಳ ಸಂಖ್ಯೆ ಹೆಚ್ಚಿರೋದು. ಕಾಮನ್ ಆಗಿ ಬೆಳಗಾಂ, ಬಿಜಾಪುರ್ ಮತ್ತು ಬಾಗಲಕೋಟೆ, ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು, ಹಾಗಾಗಿ ಯಾಕೆ ಈ ಭಾಗದಲ್ಲಿ ಹೆಚ್ಚಿದೆ ಅಂತ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಸಾಮಾಜಿಕ, ಆರ್ಥಿಕ ಮತ್ತು ವರ್ತನಾ ವಿಷಯಗಳು ಸ್ವಲ್ಪ ವಿಭಿನ್ನವಾಗಿದ್ದಕ್ಕಾಗಿ ಇವೆಲ್ಲ ತಲೆದೋರಿವೆ. ಹಾಗಾಗಿ HIV ಮತ್ತು ಏಡ್ಸ್ ವ್ಯತ್ಯಾಸ ಏನಂತಂದ್ರೆ, HIV ಅನ್ನೋದು ವೈರಸ್, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ಅಂದ್ರೆ ಮಾನವನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವಂತ ಒಂದು ವೈರಾಣು, ಅದಕ್ಕೆ HIV ಅಂತ ಕರಿತಾ ಇದ್ದೀವಿ. ಏಡ್ಸ್ ಅಂದ್ರೆ HIV ಇಂದ ಬರುವಂತ ರೋಗ, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಏಡ್ಸ್ ಎಂಬುದು ಒಂದು ರೋಗವಲ್ಲ, ರೋಗಗಳ ಸರಮಾಲೆ. ಹೌದಾ, ಅದ್ರಲ್ಲಿ ಎಲ್ಲಾ ಕಾಯಿಲೆಗಳು ಇರ್ತಾ ಇದ್ದಾವೆ. ಕೆಮ್ಮು ಇರುತ್ತೆ, ನೆಗಡಿ ಇರುತ್ತೆ, ಕ್ಷಯ ಇರುತ್ತೆ, ಹೌದಾ, ಜ್ವರ ಇರುತ್ತೆ, ಹೌದಾ, ಸ್ನಾಯು ಸೆಳೆತ ಇರುತ್ತೆ, ಪ್ರತಿಯೊಂದು ಎಲ್ಲ ವಿಷಯ ಇರ್ತಾ ಇದ್ದಾವೆ. ಯಾಕಂದ್ರೆ ಆ ವೈರಸ್ ನೋಡಿದ್ರೆ ಗೊತ್ತಾಗುತ್ತೆ, ಅದು ಏನೋ ಒಂದು ಕೊಬ್ಬಿನ ವೃತ್ತಾಕಾರದ ರಚನೆಗಳಿದ್ದಾವೆ, ಅದರಲ್ಲಿ ಪ್ರೋಟೀನ್ ಲೇಯರ್ಗಳಿರ್ತಾ ಇದ್ದಾವೆ, ಒಳಗಡೆ ಏನೋ RNA ಸ್ಟ್ರಾಂಡ್ಗಳಿದ್ದಾವೆ, ಅದೇ ತರ ಕಿಣ್ವಗಳಿದ್ದಾವೆ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಮತ್ತು ಇಂಟೆಗ್ರೇಸ್ ಪ್ರೋಟೀಸ್ ಅಂತ ಹೇಳಿ ಏನು ಕಿಣ್ವಗಳಿದ್ದಾವೆ. ಇದೊಂದು ವಿಶೇಷತೆ ಏನಂದ್ರೆ, ಇದು ನಮ್ಮ ದೇಹವನ್ನು ಒಕ್ಕಾಗ ನೇರವಾಗಿ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ. ಯಾಕಂದ್ರೆ ಅದರಲ್ಲಿ ಇಂಟೆಗ್ರೇಸ್ ಅಂತೇಳಿ ಒಂದು ಕಿಣ್ವ ಇದೆಯಲ್ಲ, ಅದು ವೈರಲ್ DNA ನ ಏನು ಹೋಸ್ಟ್ DNA ಅನ್ನಾಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ನಮ್ಮ ದೇಹ ಇದನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ಇದು ಪರಕೀಯ ವಸ್ತು ಅಂತೇಳಿ ಗುರುತಿಸ ಸಾಧ್ಯನೇ ಆಗುವುದಿಲ್ಲ. ಹಾಗಾಗಿ ಮೊದಲನೇದಾಗಿ ಅದು ನಮ್ಮ ದೇಹಕ್ಕೆ ಸೇರಿದಾಗ CD4 ಸೆಲ್ಸ್ ಅಂತ ಕರಿತೀವಿ, ರೋಗ ನಿರೋಧಕ ಶಕ್ತಿ, ಅಥವಾ ಲಿಂಫೋಸೈಟ್ B ಮತ್ತು T ಸೆಲ್ಸ್ ಅಂತ ಕರಿತೀವಿ. ಅವುಗಳನ್ನೇ ಹಾಳು ಮಾಡಿ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ. ನಮ್ಮ ದೇಶಕ್ಕೆ ಇರ್ತಕ್ಕಂಥ ಏನು ಮಿಲಿಟರಿ ವ್ಯವಸ್ಥೆಯನ್ನು ಹಾಳು ಮಾಡಿದಾಗ ಯಾರು ಬೇಕಾದ್ರೂ ಬಂದು ಏನ್ ಬೇಕಾದ್ರೂ ಮಾಡ್ಬೋದಾಗುತ್ತಲ್ಲ, ಅದೇ ತರ ನಮ್ಮ ದೇಹವನ್ನ ಈ ಒಂದು ವೈರಸ್ ಮಾಡ್ತಾ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಇತ್ತೀಚೆಗೆ ಎಚ್ಚರಿಕೆ ಇರಬೇಕಷ್ಟೇ. ಹಾಗಾಗಿ ಜಾಗೃತಿ ಇರಬೇಕು, ದಯವಿಟ್ಟು ತಿಳ್ಕೊಳ್ಳಿ. ಪ್ರತಿಯೊಂದು ಇಮೇಜ್ ಅಲ್ಲಿ ಏನ್ ಹೇಳಿದ್ರು, ಈಗ ಏನೋ ದೇಶಕ್ಕೆ ಮಕ್ಕಳೇ ಸಂಪತ್ತು ಅಂತ ಹೇಳಿ, ಹಾಗಾಗಿ ತಾವೆಲ್ಲ ಇದ್ರ ಬಗ್ಗೆ ಅರಿತುಕೊಂಡು ಏನು ಅಂದ್ರೆ ಶಿಕ್ಷಣ ಅಂದ್ರೆ ಅದೇ ಸಂಸ್ಕಾರ ಅಂತ ಕರಿತಾ ಇದ್ದೀವಿ. ಯಾವ ಏಜ್ ನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ತಿಳ್ಕೋಬೇಕಾಗಿದೆ. ಹಾಗಾಗಿ ಅಂದಾಗ ಮಾತ್ರ ನಾವು ಇಂಥ ರೋಗಗಳಿಂದ ದೂರ ಇರಬೇಕು. ಹಾಗಾಗಿ ಸಾಕಷ್ಟು ಇವತ್ತು ಡ್ರಗ್ಸ್ ಇದಾವೆ, ಸಾಕಷ್ಟು ART ಅಂತ ಕರಿತಾ ಇದ್ದೀವಿ, ಅಂದ್ರ ಆಂಟಿ ರೆಟ್ರೋ ವೈರಲ್ ಥೆರಪಿ ಅಂತ ಕರಿತಾ ಇದ್ದೀವಿ. ಬೇರೆ ಬೇರೆ ಡ್ರಗ್ಸ್ ಇದ್ದಾವೆ ಅವುಗಳಿಂದ. ಆದ್ರೆ HIV ಇದ್ದವರು ಏನು ಟ್ರೀಟ್ಮೆಂಟ್ ಇಲ್ಲ ಗೊತ್ತಿರಲಿ, ಯಾವತ್ತೂ ಕೂಡ ಇದರಿಂದ ಬಚಾವ್ ಆಗೋಲ್ಲ, ಮೇಂಟೈನ್ ಮಾಡ್ಬೋದು ಅಷ್ಟೇ. ಹೌದಾ, HIV ಪಾಸಿಟಿವ್ ಬಂದ ತಕ್ಷಣ ಅದನ್ನ ಮೇಂಟೈನ್ ಮಾಡ್ಕೊಂತ ಏಡ್ಸ್ ಅನ್ನೋದು ಮುಂದ ಅದು 1 ವರ್ಷಕ್ಕೆ ಬರುತ್ತೋ 10 ವರ್ಷಕ್ಕೆ ಬರುತ್ತೋ ಗೊತ್ತಿಲ್ಲ. ವೈರಸ್ ಅಟ್ಯಾಕ್ ಆದ್ಮೇಲೆ ಅದನ್ನ HIV ಪಾಸಿಟಿವ್ ಪೇಷಂಟ್ಸ್ ಅಂತ ಕರಿತೀವಿ. ಮುಂದೆ ಅದು ತೀವ್ರತೆ ಹೋದಾಗ ಅದನ್ನ ಏಡ್ಸ್ ಅಂತ ಕರಿತಾ ಇದ್ವಿ. ಹಾಗಾಗಿ ಇಂಥ ಕಾಯಿಲೆಗಳಿಂದ ತಾವೆಲ್ಲ ಅರಿತುಕೊಂಡು, ಸರಿಯಾದ ರೀತಿಯಲ್ಲಿ ಅರಿತುಕೊಂಡು ದೇಶದ ಅತ್ಯುತ್ತಮವಾಗಿ ಪ್ರತಿಯೊಂದಕ್ಕೂ ತಂದೆ ಆಗಿರ್ತಕ್ಕಂಥ ಒಂದು ವಯಸ್ಸಂತಿದೆ. ಹಾಗಾಗಿ ವಿದ್ಯಾರ್ಥಿಗಳಾಗಿದ್ದಾಗ ವಿದ್ಯಾರ್ಥಿ ಜೀವನವನ್ನ, ಹೌದಾ, ಆಮೇಲೆ ನಮ್ದೇನು ಸಾಂಸಾರಿಕ ಜೀವನ ಇದ್ದಾಗ ಸಾಂಸಾರಿಕ ಜೀವನವನ್ನು ಪ್ರತಿಯೊಂದು ಅನುಭವಿಸುವಂತ ಒಂದು ಕಾಲ ಬರ್ತಾ ಇದೆ. ಹಾಗಾಗಿ ತಾವೆಲ್ಲ ಇದನ್ನ ಅರಿತುಕೊಂಡು ನಿಜವಾದ ವಿದ್ಯಾರ್ಥಿಗಳು ತಾವೆಲ್ಲ ಹೊರಹೊಮ್ತಾ ಇದ್ರೆ ಇಂಥ ಯಾವುದೇ ಕಾಯಿಲೆ ನಾವು ತುತ್ತಾಗೋದಿಲ್ಲ ಅಂತ ಹೇಳ್ತಾ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ದಿನದ ಒಂದು ವಿಶ್ವ ಏಡ್ಸ್ ದಿನಾಚರಣೆ ಜಾಗೃತಿ ಕಾರ್ಯಕ್ರಮವನ್ನ ಇಲ್ಲಿ ಮುಗಿಸ್ತಾ ಇದ್ರೆ. ಜೈ ಹಿಂದ್, ಜೈ ಭಾರತ್.